ಅತುಲ್ ಸೂಸೈಡ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಇದೀಗ ಅತುಲ್ 4 ವರ್ಷದ ಪುತ್ರ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಮೊಮ್ಮಗ ಬದುಕಿದ್ದಾನೋ ಇಲ್ವೋ ಮಾಹಿತಿ ಕೊಡಿ ಅಂತ ಅತುಲ್ ತಂದೆ ಅಂಗಲಾಗ್ತಿದ್ದಾರೆ. ಹಾಗಿದ್ರೆ ಅತುಲ್ ಪುತ್ರ ಎಲ್ಲಿದ್ದಾನೆ? ಇದುವರೆಗಿನ ಅಪ್ಡೇಟ್ ಈ ಸ್ಟೋರಿಯಲ್ಲಿ. ಅತುಲ್ ಸೂಸೈಡ್ 4 ವರ್ಷದ ಪುತ್ರ ಎಲ್ಲಿ? ಮೊಮ್ಮಗನ ನೆಪದಲ್ಲಿ ಅಜ್ಜಿ ತಾತ ಕಣ್ಣೀರು. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ ದೇಶದಾದ್ಯಂತ ಸಂಚಲನವನ್ನ ಮೂಡಿಸಿದೆ. ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆದರೆ ಈ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂದ್ರೆ ಅತುಲ್ ಅವರ 4 ವರ್ಷದ ಪುತ್ರ ಎಲ್ಲಿದ್ದಾನೆ ಅನ್ನೋದು. ಹೌದು, ಅತುಲ್ ಸುಸೈಡ್ಗೂ ಮುನ್ನ ಮಗನಿಗಾಗಿ ಗಿಫ್ಟ್ ಇಟ್ಟಿದ್ರು. ಜೊತೆಗೆ ತನ್ನ ತಂದೆ ತಾಯಿಗೆ ಮಗನನ್ನ ಒಪ್ಪಿಸಬೇಕೆಂದು ವಿಡಿಯೋದಲ್ಲಿ ಹೇಳಿದ್ರು. ಆದ್ರೆ ಇಷ್ಟು ದಿನವಾದ್ರೂ ಪುಟ್ಟ ಕಂದಮ್ಮನ ಸುಳಿವೇ ಇಲ್ಲ. ಮಗನಂತೂ ಇಲ್ಲ, ಮೊಮ್ಮಗನನ್ನಾದ್ರೂ ಹುಡುಕಿ ಕೊಡಿ ಎಂದು ಮೃತ ಅತುಲ್ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಮೊಮ್ಮಗ ಬದುಕಿದ್ದಾನೋ ಕೊಂದಿದ್ದಾರೋ? गिरफ्तारी हो गई। हमारे पोते को कहाँ रखे हुए हैं कि मार दी है कि जिंदा है, वो भी हम नहीं देख पा रहे हैं। हमारी यही गुहार है कि हमारा पोता हमको देखने को और हमारे पास रहे, और कोई गुहार नहीं। ತಾತನಿಗೆ ಮಗನಿಗಿಂತಲೂ ಮೊಮ್ಮಗನೇ ಹೆಚ್ಚು. खाली वीडियो कॉलिंग पर हमने देखा है उसको, अपने गोदी में कभी नहीं। एक दादा के लिए उसका पोता अपने बेटे से भी बढ़कर होता है। ನ್ಯಾಯ ಸಿಗುವವರೆಗೂ ಅಸ್ಥಿ ವಿಸರ್ಜಿಸಲ್ಲ. एकदम हम अस्थि कलश लेके आए, जबकि हिंदू में हमारे यहाँ ऐसा होता नहीं है। अच्छा। और हम पूजा पाठ करने वाले लोग हैं। हाँ। लेकिन तब भी हम लेके आए हैं। न्याय नहीं मिलेगा तो अंतिम यही मेरे पास विकल्प है, और दूसरा कोई विकल्प। ನನ್ನ ಮೊಮ್ಮಗ ಎಲ್ಲಿ? ಯಾರಾದ್ರೂ ಹುಡುಕಿ ಕೊಡಿ. मेरा मांग यही है, मेरा पोता कहाँ है? मेरा पोता को मेरे को दिलवा दीजिए, हम उसके सहारे जी लेंगे। मेरा पोता को दिलवा दीजिए। ಮೊಮ್ಮಗನ ಜೊತೆ ಉಳಿದ ಜೀವನ ಕಳೆಯುತ್ತೇನೆ. अब दूसरा अतुल सुभाष तैयार कर लेंगे। मेरा पोता कहाँ है? मेरा पोता को मेरे को दिलवा दीजिए। ಅತುಲ್ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅತುಲ್ ಸಹೋದರ ಕೂಡ ಕಂದಮ್ಮನನ್ನ ಹುಡುಕಿ ಕೊಡಿ ಎಂದು ಅಂಗಲಾಚಿದ್ದಾರೆ. जो बेंगलुरु के जो भी इस केस को देख रहे हैं वो पता करने की कोशिश करें कि मेरे भाई का बेटा कहाँ है, सुरक्षित है, कैसा है. ಮಗನನ್ನ ಕರೆದುಕೊಂಡ ತಂದೆ ತಾಯಿ ಮೊಮ್ಮಗನಾದ್ರೂ ಹುಡುಕಿ ಕೊಡಿ ಅಂತ ಅಂಗಲಾಚಿದ್ದಾರೆ. ಈಗಾಗಲೇ 3 ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದು ತನಿಖೆಯಿಂದಲೇ ಅತುಲ್ ಪುತ್ರ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅತುಲ್ ಸೂಸೈಡ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಇದೀಗ ಅತುಲ್ 4 ವರ್ಷದ ಪುತ್ರ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಮೊಮ್ಮಗ ಬದುಕಿದ್ದಾನೋ ಇಲ್ವೋ ಮಾಹಿತಿ ಕೊಡಿ ಅಂತ ಅತುಲ್ ತಂದೆ ಅಂಗಲಾಗ್ತಿದ್ದಾರೆ. ಹಾಗಿದ್ರೆ ಅತುಲ್ ಪುತ್ರ ಎಲ್ಲಿದ್ದಾನೆ? ಇದುವರೆಗಿನ ಅಪ್ಡೇಟ್ ಈ ಸ್ಟೋರಿಯಲ್ಲಿ. ಅತುಲ್ ಸೂಸೈಡ್ 4 ವರ್ಷದ ಪುತ್ರ ಎಲ್ಲಿ? ಮೊಮ್ಮಗನ ನೆಪದಲ್ಲಿ ಅಜ್ಜಿ ತಾತ ಕಣ್ಣೀರು. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ ದೇಶದಾದ್ಯಂತ ಸಂಚಲನವನ್ನ ಮೂಡಿಸಿದೆ. ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆದರೆ ಈ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂದ್ರೆ ಅತುಲ್ ಅವರ 4 ವರ್ಷದ ಪುತ್ರ ಎಲ್ಲಿದ್ದಾನೆ ಅನ್ನೋದು. ಹೌದು, ಅತುಲ್ ಸುಸೈಡ್ಗೂ ಮುನ್ನ ಮಗನಿಗಾಗಿ ಗಿಫ್ಟ್ ಇಟ್ಟಿದ್ರು. ಜೊತೆಗೆ ತನ್ನ ತಂದೆ ತಾಯಿಗೆ ಮಗನನ್ನ ಒಪ್ಪಿಸಬೇಕೆಂದು ವಿಡಿಯೋದಲ್ಲಿ ಹೇಳಿದ್ರು. ಆದ್ರೆ ಇಷ್ಟು ದಿನವಾದ್ರೂ ಪುಟ್ಟ ಕಂದಮ್ಮನ ಸುಳಿವೇ ಇಲ್ಲ. ಮಗನಂತೂ ಇಲ್ಲ, ಮೊಮ್ಮಗನನ್ನಾದ್ರೂ ಹುಡುಕಿ ಕೊಡಿ ಎಂದು ಮೃತ ಅತುಲ್ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಮೊಮ್ಮಗ ಬದುಕಿದ್ದಾನೋ ಕೊಂದಿದ್ದಾರೋ? गिरफ्तारी हो गई। हमारे पोते को कहाँ रखे हुए हैं कि मार दी है कि जिंदा है, वो भी हम नहीं देख पा रहे हैं। हमारी यही गुहार है कि हमारा पोता हमको देखने को और हमारे पास रहे, और कोई गुहार नहीं। ತಾತನಿಗೆ ಮಗನಿಗಿಂತಲೂ ಮೊಮ್ಮಗನೇ ಹೆಚ್ಚು. खाली वीडियो कॉलिंग पर हमने देखा है उसको,
अपने गोदी में कभी नहीं। एक दादा के लिए उसका पोता अपने बेटे से भी बढ़कर होता है। ನ್ಯಾಯ ಸಿಗುವವರೆಗೂ ಅಸ್ಥಿ ವಿಸರ್ಜಿಸಲ್ಲ. एकदम हम अस्थि कलश लेके आए, जबकि हिंदू में हमारे यहाँ ऐसा होता नहीं है। अच्छा अच्छा। और हम पूजा पाठ करने वाले लोग हैं। हाँ हाँ। लेकिन तब भी हम लेके आए हैं। न्याय नहीं मिलेगा तो अंतिम यही मेरे पास विकल्प है और दूसरा कोई विकल्प। ನನ್ನ ಮೊಮ್ಮಗ ಎಲ್ಲಿ, ಯಾರಾದ್ರೂ ಹುಡುಕಿ ಕೊಡಿ. मेरा मांग यही है, मेरा पोता कहाँ है? मेरा पोता को मेरे को दिलवा दीजिए, हम उसके सहारे जी लेंगे। मेरा पोता को दिलवा दीजिए। ಮೊಮ್ಮಗನ ಜೊತೆ ಉಳಿದ ಜೀವನ ಕಳೆಯುತ್ತೇನೆ. अब दूसरा समाज तैयार कर लेंगे। मेरा पोता कहाँ है? मेरा पोता को मेरे को दिलवा दीजिए। ಅತುಲ್ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅತುಲ್ ಸಹೋದರ ಕೂಡ ಕಂದಮ್ಮನನ್ನ ಹುಡುಕಿ ಕೊಡಿ ಎಂದು ಅಂಗಲಾಚಿದ್ದಾರೆ. जो बेंगलुरु के जो भी इस केस को देख रहे हैं वो पता करने की कोशिश करें कि मेरे भाई का बेटा कहाँ है, सुरक्षित है, कैसा है. ಮಗನನ್ನ ಕಳೆದುಕೊಂಡ ತಂದೆ ತಾಯಿ ಮೊಮ್ಮಗನಾದ್ರೂ ಹುಡುಕಿ ಕೊಡಿ ಅಂತ ಅಂಗಲಾಚಿದ್ದಾರೆ. ಈಗಾಗಲೇ ಮೂವರು ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದು ತನಿಖೆಯಿಂದಲೇ ಅತುಲ್ ಪುತ್ರ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅತುಲ್ ಸೂಸೈಡ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಇದೀಗ ಅತುಲ್ 4 ವರ್ಷದ ಪುತ್ರ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಮೊಮ್ಮಗ ಬದುಕಿದ್ದಾನೋ ಇಲ್ವೋ ಮಾಹಿತಿ ಕೊಡಿ ಅಂತ ಅತುಲ್ ತಂದೆ ಅಂಗಲಾಗ್ತಿದ್ದಾರೆ. ಹಾಗಿದ್ರೆ ಅತುಲ್ ಪುತ್ರ ಎಲ್ಲಿದ್ದಾನೆ? ಇದುವರೆಗಿನ ಅಪ್ಡೇಟ್ ಈ ಸ್ಟೋರಿಯಲ್ಲಿ. ಅತುಲ್ ಸೂಸೈಡ್, 4 ವರ್ಷದ ಪುತ್ರ ಎಲ್ಲಿ? ಮೊಮ್ಮಗನ ನೆಪದಲ್ಲಿ ಅಜ್ಜಿ ತಾತ ಕಣ್ಣೀರು. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ ದೇಶದಾದ್ಯಂತ ಸಂಚಲನವನ್ನ ಮೂಡಿಸಿದೆ. ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆದರೆ ಈ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂದ್ರೆ ಅತುಲ್ ಅವರ 4 ವರ್ಷದ ಪುತ್ರ ಎಲ್ಲಿದ್ದಾನೆ ಅನ್ನೋದು. ಹೌದು, ಅತುಲ್ ಸುಸೈಡ್ಗೂ ಮುನ್ನ ಮಗನಿಗಾಗಿ ಗಿಫ್ಟ್ ಇಟ್ಟಿದ್ರು. ಜೊತೆಗೆ ತನ್ನ ತಂದೆ ತಾಯಿಗೆ ಮಗನನ್ನ ಒಪ್ಪಿಸಬೇಕೆಂದು ವಿಡಿಯೋದಲ್ಲಿ ಹೇಳಿದ್ರು. ಆದ್ರೆ ಇಷ್ಟು ದಿನವಾದ್ರೂ ಪುಟ್ಟ ಕಂದಮ್ಮನ ಸುಳಿವೇ ಇಲ್ಲ. ಮಗನಂತೂ ಇಲ್ಲ, ಮೊಮ್ಮಗನನ್ನಾದ್ರೂ ಹುಡುಕಿ ಕೊಡಿ ಎಂದು ಮೃತ ಅತುಲ್ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಮೊಮ್ಮಗ ಬದುಕಿದ್ದಾನೋ ಕೊಂದಿದ್ದಾರೋ? गिरफ्तारी हो गई। हमारे पोते को कहाँ रखे हुए हैं कि मार दी है कि जिंदा है, वो भी हम नहीं देख पा रहे हैं। हमारी यही गुहार है कि हमारा पोता हमको देखने को और हमारे पास रहे, और कोई गुहार नहीं। ತಾತನಿಗೆ ಮಗನಿಗಿಂತಲೂ ಮೊಮ್ಮಗನೇ ಹೆಚ್ಚು. खाली वीडियो कॉलिंग पर हमने देखा है उसको, अपने गोदी में कभी नहीं। एक दादा के लिए उसका पोता अपने बेटे से भी बढ़कर होता है। ನ್ಯಾಯ ಸಿಗುವವರೆಗೂ ಅಸ್ಥಿ ವಿಸರ್ಜಿಸಲ್ಲ. एकदम हम अस्थि कलश लेके आए, जबकि हिंदू में हमारे यहाँ ऐसा होता नहीं है। अच्छा अच्छा। और हम पूजा पाठ करने वाले लोग हैं। हाँ हाँ। लेकिन तब भी हम लेके आए हैं। न्याय नहीं मिलेगा तो अंतिम यही मेरे पास विकल्प है और दूसरा कोई विकल्प। ನನ್ನ ಮೊಮ್ಮಗ ಎಲ್ಲಿ, ಯಾರಾದ್ರೂ ಹುಡುಕಿ ಕೊಡಿ. मेरा मांग यही है, मेरा पोता कहाँ है? मेरा पोता को मेरे को दिलवा दीजिए, हम उसके सहारे जी लेंगे। मेरा पोता को दिलवा दीजिए। ಮೊಮ್ಮಗನ ಜೊತೆ ಉಳಿದ ಜೀವನ ಕಳೆಯುತ್ತೇನೆ. अब दूसरा समाज तैयार कर लेंगे। मेरा पोता कहाँ है? मेरा पोता को मेरे को दिलवा दीजिए। ಅತುಲ್ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅತುಲ್ ಸಹೋದರ ಕೂಡ ಕಂದಮ್ಮನನ್ನ ಹುಡುಕಿ ಕೊಡಿ ಎಂದು ಅಂಗಲಾಚಿದ್ದಾರೆ. जो बेंगलुरु के जो भी इस केस को देख रहे हैं वो पता करने की कोशिश करें कि मेरे भाई का बेटा कहाँ है,